ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಸ್ಪಿ. ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ಫಲಿತಾಂಶ ಬಿಜೆಪಿ ಮತ್ತು ಕಾಂಗ್ರೆಸ್ ಬೆಂಬಲಿತ ಗೆಲುವು. ಹೌದು ವೀಕ್ಷಕರೇ, ಇನ್ನು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಶುಕ್ರವಾರ ಸುಸೂತ್ರವಾಗಿ ಚುನಾವಣೆ ಮತ್ತು ಫಲಿತಾಂಶ ಜರುಗಿತು. ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆದಿರಲಿಲ್ಲ. ಇನ್ನು ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಎರಡೆರಡು ಬಣಗಳು ಜಿದ್ದಾಜಿದ್ದಿನ ಚುನಾವಣೆ ನಡೆದು ಫಲಿತಾಂಶ ಹೊರಬಿದ್ದಿದೆ ನೋಡಿ. ಇನ್ನು ಎರಡು ತಂಡಗಳು ತೀವ್ರ ಪ್ರತಿಸ್ಪರ್ಧೆ ಒಡ್ಡಿತ್ತು. ಇನ್ನು ಅಂತಿಮವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು 9 ಅಭ್ಯರ್ಥಿಗಳು ಮತ್ತು ಇವರ ವಿರುದ್ಧ ಪ್ರತಿಸ್ಪರ್ಧಿ ನಿಂತಿರುವ 3 ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಸಾಲಗಾರರಾದಂತಹ ಕ್ಷೇತ್ರದಿಂದ ಗೆದ್ದ ಅಭ್ಯರ್ಥಿಗಳು ಸಾಮಾನ್ಯ ಕ್ಷೇತ್ರದಿಂದ ಟಿ ಚೆನ್ನಪ್ಪ 213 ಮತಗಳು, ಬಿ ಸೋಮಶೇಖರಪ್ಪ 211 ಮತಗಳು, ಎಸ್ಎಂ ನಾಗರಾಜ ಸ್ವಾಮಿ 205 ಮತಗಳು, ಸುಬ್ನಳ್ಳಿ ರುದ್ರಪ್ಪ 202 ಮತಗಳು ಹಾಗೂ ಬಿ ವೀರೇಶ್ 169 ಮತಗಳು ಪಡೆದಿದ್ದಾರೆ. ಇನ್ನು ಹಿಂದುಳಿದ ವರ್ಗ ಎ ಸ್ಥಾನದಿಂದ ಗರ್ಜಲಿಂಗಪ್ಪ 213 ಮತಗಳು ಪಡೆದ್ರೆ, ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಹಾಗ್ಲೂರು ಮಲ್ಲಂಗೌಡ 239 ಮತಗಳು ಪಡೆದರು. ಇನ್ನು ಪರಿಶಿಷ್ಟ ಜಾತಿ ಸ್ಥಾನದಿಂದ ಭಜಂತ್ರಿ ರಮೇಶ್ 177 ಮತಗಳು, ಪರಿಶಿಷ್ಟ ಪಂಗಡ ಸ್ಥಾನದಿಂದ ಬಿ ಮಲ್ಲಯ್ಯ ನಾಯಕ್ 192 ಮತಗಳು, ಮಹಿಳಾ ಕ್ಷೇತ್ರದಿಂದ ಜಿ ಗೌರಮ್ಮ 213 ಮತಗಳು, ಐ ಜಲಜಾಕ್ಷಮ್ಮ 193 ಮತಗಳನ್ನ ಪಡೆದು ಗೆದ್ದಿದ್ದಾರೆ. ಇನ್ನು ಸಾಲಗಾರರಲ್ಲದ ಕ್ಷೇತ್ರದಿಂದ ಸಾಮಾನ್ಯ ಕೆ ಶಿವಪ್ಪ 91 ಮತಗಳು ಪಡೆದು ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯ ರಿಟರ್ನಿಂಗ್ ಅಧಿಕಾರಿಗಳು ಜಿಎಸ್ಎಸ್ ಸುರೇಂದ್ರ ಚುನಾವಣೆ ಫಲಿತಾಂಶ ಘೋಷಿಸಿದರು. ಇನ್ನು ಒಟ್ಟು ಸಂಘದಲ್ಲಿ ಸಾಲಗಾರರ ಕ್ಷೇತ್ರದ ಸದಸ್ಯರ ಸಂಖ್ಯೆ 568 ಇದ್ದು 525 ಮತ ಚಲಾವಣೆಗೊಂಡಿವೆ. ಇನ್ನು ಸಾಲಗಾರ ಅಲ್ಲದ ಕ್ಷೇತ್ರದ ಸಂಖ್ಯೆ 173 ಇದ್ದು 164 ಮತ ಚುನಾವಣೆಗೊಂಡಿವೆ. ಇನ್ನು ಒಟ್ಟಾರೆ 98% ಎಂದು ಚುನಾವಣೆ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಸಿಸ್ಟೆಂಟ್ ರಿಟರ್ನಿಂಗ್ ಅಧಿಕಾರಿಗಳಾದಂತಹ ವಿ ವೆಂಕಟೇಶ್ ಪ್ರಭಾರಿ, ಕಾರ್ಯನಿರ್ವಾಹಕ ಅಧಿಕಾರಿಗಳು ಎನ್ ಬಾಲಪ್ಪ ಮತ್ತು ಸೊಸೈಟಿ ಸಿಬ್ಬಂದಿಗಳಾದಂತಹ ಆರ್ ಸುರೇಶ್ ಹೊನ್ನೂರು ಸ್ವಾಮಿ, ರಂಜಾನ್ ಸಾಬ್ ಇದ್ರು. ಇನ್ನು ತೆಕ್ಕಲಕೋಟೆಯಿಂದ ಕೆ ಸಾಯಿಬಾಬಾ ವರದಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.